ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ ನೆಕ್ಸ್ಟ್ ಡೇ ಇಂದ ಸಂಪುಟ ಸರ್ಕಸ್ ಮಾತ್ರ ಸಿಕ್ಕಾಪಟ್ಟೆ ಜೋರಾಗಿತ್ತು. ಅದು ಮೊದಲನೇ ಹಂತ. 13 ಜನರು ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಒಟ್ಟಿಗೆ 13 ಜನ ಶಾಸಕರು ಸಚಿವ ಸ್ಥಾನದ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಈಗ ಉಳ್ಕೊಂಡಿರೋದು ಇನ್ನು 20 ಜನ, 20 ಖಾಲಿ ಸ್ಥಾನಗಳು, ಸಚಿವ ಸ್ಥಾನಗಳು. ಈಗ ಆ ಒಂದು ಸ್ಥಾನವನ್ನ ಮತ್ತೊಮ್ಮೆ ಭರ್ತಿ ಮಾಡಬೇಕು ಅಂದ್ರೆ ಈಗ ಅದೇ ಸಂಪುಟ ಸರ್ಕಸ್ ಮುಂದುವರಿತಾ ಇದೆ. ಖರ್ಗೆ ಅವರು ಅಬ್ಸೆಂಟ್ ಆಗಿದ್ರು. ಅವರ ಅಲಭ್ಯತೆಯಲ್ಲಿಯೇ ಮೀಟಿಂಗ್ ಆಯಿತು ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ. ಡೆಲ್ಲಿಯಲ್ಲಿ ಕ್ಯಾಬಿನೆಟ್ ವಿಸ್ತರಣೆಯ ಬಗ್ಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ರಿಯಾಕ್ಷನ್ ಕೊಟ್ಟರು. ಹೈಕಮಾಂಡ್ ಜೊತೆ ಮಾತುಕತೆ ನಡೆಸಿ ಫೈನಲ್ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕಿದೆ. ನಾಳೆ ಬೆಂಗಳೂರಿಂದ ಡೆಲ್ಲಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೋಗ್ತಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ಜೊತೆಗೆ ಇದ್ರ ಬಗ್ಗೆ ಚರ್ಚೆ ಮಾಡಿದ ಮೇಲೆ ಡಿಸೈಡ್ ಆಗುತ್ತೆ. ಅಂದ್ರೆ ಖರ್ಗೆ ಅವರ ನೇತೃತ್ವದಲ್ಲಿಯೇ ಫೈನಲ್ ಆಗುತ್ತೆ ಸೆಕೆಂಡ್ ಲಿಸ್ಟ್. ನಾಳೆ ಅಂದ್ರೆ ಶನಿವಾರ ಡೆಲ್ಲಿಗೆ ಹೋಗ್ತಾರಂತ ವಾಪಸ್ಸು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಈಗ ಸದ್ಯ ಬೆಂಗಳೂರಿನಲ್ಲೇ ಇದ್ದಾರೆ. ಹಾಸ್ಪಿಟಲ್ಗೇನೋ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು. ಹಾಸ್ಪಿಟಲ್ಗೆ ಬಂದಿದ್ದೀನಿ, ಮೀಟಿಂಗಲ್ಲಿ ಏನು ಚರ್ಚೆ ಆಯಿತು ಅಂತೇಳಿ ಮೀಟಿಂಗ್ನಲ್ಲಿ ಅಟೆಂಡ್ ಮಾಡಿದವ್ರನ್ನೇ ನೀವು ಕೇಳಬೇಕು ಅಂತ ರಿಯಾಕ್ಷನ್ ಕೊಟ್ಟು ಹೋದ್ರಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಬೇರೆ ಏನೂ ಮಾತಾಡಲಿಲ್ಲ. ಸೊ ಹಾಗಾಗಿ ಅವ್ರಿಗಿರುವಂಥ ಪರ್ಸನಲ್ ಕೆಲಸ ಎಲ್ಲ ಮುಗಿಸ್ಕೊಂಡು ನಾಳೆ ಅಂದರೆ ಶನಿವಾರ ವಾಪಸ್ ಡೆಲ್ಲಿಗೆ ಹೋಗ್ತಾರೆ. ಡೆಲ್ಲಿಗೆ ಹೋಗ್ತಾ ಇದ್ದಂತೆ ಅಲ್ಲಿ ಈ ಫೈನಲ್ ಮಾಡುವಂಥ ಈ ಸಚಿವ ಪಟ್ಟಿಯನ್ನು ಫೈನಲ್ ಮಾಡುವಂಥ ನಿರ್ಧಾರ ತೆಗೆದುಕೊಳ್ಳೋದು ಎಲ್ಲವೂ ಕೂಡ ಖರ್ಗೆ ಅವರು ಆ ಪಟ್ಟಿಯನ್ನು ಫೈನಲ್ ಮಾಡಿದ ಮೇಲೆ ಅಥವಾ ನೋಡಿದ ಮೇಲೆ ಅವರ ನೇತೃತ್ವದಲ್ಲೇ ಫೈನಲ್ ಆಗಬೇಕು ಅಂತ ರಾಹುಲ್ ಗಾಂಧಿ ಅವರು ಹೇಳಿರೋದು. ಎಐಸಿಸಿ ಅಧ್ಯಕ್ಷರಿದ್ದಾರೆ ಅವರು. ಹಾಗಾಗಿ ಅವರು ಬಂದು ಈ ಲಿಸ್ಟನ್ನು ನೋಡಿ ಅವರೇ ಫೈನಲ್ ಮಾಡಬೇಕು ಅಂತ ಹೇಳಿರೋದ್ರಿಂದಾಗಿ ಸಿಎಂ ಡಿ.ಕೆ. ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯನವರು, ಜೊತೆಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಎಲ್ಲರೂ ಕೂಡ ಕಾಯ್ತಾ ಇರೋದೇ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಬರುವಿಕೆಗಾಗಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಳೆ ಡೆಲ್ಲಿಗೆ ಹೋಗ್ತಾರೆ. ಬೆಂಗಳೂರಲ್ಲಿದ್ದಾರೆ ಸದ್ಯ. ಸೊ ನಾಳೆ ಹೋಗ್ತಾ ಇದ್ದಂತೆ ಫೈನಲ್ ಮಾಡಿರುವಂಥ ಪಟ್ಟಿ ನೋಡಿ ಪರಿಶೀಲನೆ ಮಾಡಿ ಅದರಲ್ಲಿ ಯಾರ ಹೆಸರನ್ನ ಕೈ ಬಿಡ್ತಾರೆ, ಜೊತೆಗೆ ಯಾರ ಹೆಸರನ್ನೂ ಸೇರ್ಪಡೆ ಮಾಡ್ತಾರೆ ಅನ್ನುವ ಕುತೂಹಲ, ಬಹುದೊಡ್ಡ ಕುತೂಹಲ. ಅಂದ್ರೆ ಸೆಕೆಂಡ್ ಲಿಸ್ಟ್ನಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕರಿಗೆ ಯಾರು ಕೊಡ್ತಾರೆ ಅನ್ನೋದಕ್ಕಿಂತ ಚರ್ಚೆ ಆಗ್ತಾ ಇರೋದು ಹೊಸಬ್ರಿಗೆ ಯಾರು ಕೊಡ್ತಾರೆ ಅಂತ. ಡಿ.ಕೆ. ಶಿವಕುಮಾರ್ ಅವರು ಮಾತಾಡಿದ್ರು ನೋಡಿ. ಡೆಲ್ಲಿಯವರು ಏನ್ ಹೇಳ್ಬೇಕು ನನಗೆ ಹೇಳಿದ್ದಾರೆ. ಇವತ್ತು ಖರ್ಗೆ ಸಾಹೇಬರು ಇಲ್ಲ, ಅವರು ನಾಳೆ ಬರ್ತಾರೆ. ಬಂದ್ಮೇಲೆ ಏನ್ ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ಏನ್ ಮಾಡ್ತಾರೆ, ನಾವೆಲ್ಲ ನಮ್ಮ ಅಭಿಪ್ರಾಯ ತಿಳಿಸಿದೀವಿ. ಅವ್ರೇನು ಮಾರ್ಗದರ್ಶನ ಕೊಟ್ಟಿದ್ದಾರೆ, ಅವ್ರು ಯಾವಾಗ ಹೇಳ್ತಾರೋ ನಾವು ಸಿದ್ಧತೆ ಮಾಡ್ತೀವಿ. ಸಚಿವ ಸಂಪುಟಕ್ಕೆ ಚರ್ಚೆ ಮಾಡಿದ್ದೀವಿ. ಡೆಲ್ಲಿಯವರು ಏನ್ ಹೇಳ್ಬೇಕು ನನಗೆ ಹೇಳಿದ್ದಾರೆ. ಇವತ್ತು ಖರ್ಗೆ ಸಾಹೇಬರು ಇಲ್ಲ, ಅವರು ನಾಳೆ ಬರ್ತಾರೆ. ಬಂದ್ಮೇಲೆ ಏನ್ ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ಏನ್ ಮಾಡ್ತಾರೆ, ನಾವೆಲ್ಲ ನಮ್ಮ ಅಭಿಪ್ರಾಯ ತಿಳಿಸಿದೀವಿ. ಅವ್ರೇನು ಮಾರ್ಗದರ್ಶನ ಕೊಟ್ಟಿದ್ದಾರೆ, ಅವ್ರು ಯಾವಾಗ ಹೇಳ್ತಾರೋ ನಾವು ಸಿದ್ಧತೆ ಮಾಡ್ತೀವಿ. ಸಚಿವ ಸಂಪುಟಕ್ಕೆ ಚರ್ಚೆ ಮಾಡಿದ್ದೀವಿ. ಡೆಲ್ಲಿಯವರು ಏನ್ ಹೇಳ್ಬೇಕು ನನಗೆ ಹೇಳಿದ್ದಾರೆ. ಇವತ್ತು ಖರ್ಗೆ ಸಾಹೇಬರು ಇಲ್ಲ, ಅವರು ನಾಳೆ ಬರ್ತಾರೆ. ಬಂದ್ಮೇಲೆ ಏನ್ ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ಏನ್ ಮಾಡ್ತಾರೆ, ನಾವೆಲ್ಲ ನಮ್ಮ ಅಭಿಪ್ರಾಯ ತಿಳಿಸಿದೀವಿ. ಅವ್ರೇನು ಮಾರ್ಗದರ್ಶನ ಕೊಟ್ಟಿದ್ದಾರೆ, ಅವ್ರು ಯಾವಾಗ ಹೇಳ್ತಾರೋ ನಾವು ಸಿದ್ಧತೆ ಮಾಡ್ತೀವಿ. ಸಚಿವ ಸಂಪುಟಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಮಾತು. ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಆಲ್ರೆಡಿ ಬೆಂಗಳೂರಲ್ಲಿದ್ದಾರೆ. ನಾಳೆ ಅಂದರೆ ಶನಿವಾರ ಅವರು ಡೆಲ್ಲಿಗೆ ವಾಪಸ್ ಹೋದ ನಂತರ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಜೊತೆಗೆ ಮಾತನಾಡಿ ನಾವು ಕೊಟ್ಟಿರುವಂಥ ಒಂದು ಮೊದಲ ಹಂತದ ಒಂದು ಪಟ್ಟಿ, ಅಂದರೆ ಅದರಲ್ಲಿ ಬಿ.ಕೆ. ಹರಿಪ್ರಸಾದ್ ಅವರು ಹೇಳಿರುವಂಥ ಹೆಸರುಗಳು ಇದ್ದಾವೆ. ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಇದ್ದರ ಹೆಸರು ಕೂಡ ಇದ್ದಾವೆ. ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಅಥವಾ ಅವರು ಹೇಳಿರೋರಿಗೆ ಕೊಡಬೇಕು ಅನ್ನುವಂಥ ಹೆಸರು ಕೂಡ ಆ ಲಿಸ್ಟ್ನಲ್ಲಿದೆ. ಅದೆಲ್ಲವನ್ನೂ ಕೂಡ ಫೈನಲ್ ಮಾಡಬೇಕಾಗಿರೋದು ಇವಾಗ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು. ಅವರ ಅನುಪಸ್ಥಿತಿಯಲ್ಲಿ ಅದನ್ನು ಫೈನಲ್ ಮಾಡೋದಕ್ಕೆ ಬರೋದಿಲ್ಲ. ಕಾಂಗ್ರೆಸ್ನ ನಾಯಕರಾದಂತಹ ರಾಹುಲ್ ಗಾಂಧಿ ಆಗಲಿ ಸೋನಿಯಾ ಗಾಂಧಿ ಅವರಾಗಲಿ ಅದನ್ನು ಫೈನಲ್ ಮಾಡೋದಕ್ಕೆ ಬರೋದಿಲ್ಲ. ಎಐಸಿಸಿ ನಾಯಕರೇ ಅಧಿಕೃತವಾಗಿ ಅದನ್ನು ಫೈನಲ್ ಮಾಡಬೇಕಾಗತ್ತೆ. ಹಾಗಾಗಿ ಎಲ್ಲರೂ ಅವರ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ. ಅದನ್ನೇ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದು.
ಆ ಪಟ್ಟಿಲಿ ಯಾರಿರ್ತಾರೆ, ಯಾರಿರೋದಿಲ್ಲ, ಅಥವಾ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂತಹ ಸಚಿವರುಗಳು ಈಗಲೂ ಕೂಡ ಬರ್ತಾರಾ, ಮತ್ತೆ ಕಂಟಿನ್ಯೂ ಆಗ್ತಾರಾ? ಜಮೀರ್ ಅಹಮದ್ ಖಾನ್ ಅವರಿಗೆ ಪ್ರಮುಖವಾಗಿ ಮೊದಲ ಪಟ್ಟಿಯಲ್ಲಿ ಅವರ ಹೆಸರನ್ನು ಇತ್ತು. ಆದರೆ ಉಪಚುನಾವಣೆ ಸಂಬಂಧ ಆಡಿಯೋ ವೈರಲ್ ಆಗಿತ್ತಲ್ಲ, ಅದು ಸಂಬಂಧಪಟ್ಟಂತೆ ಕ್ಯಾನ್ಸಲ್ ಆಗೋಗಿತ್ತು. ಈಗ ತಮ್ಮ ತಪ್ಪೇನೂ ಇಲ್ಲ ಅಂತೇಳಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಟಿಕೆಟ್ ಕೊಡೋ ಸಾಧ್ಯತೆಯೇ ಹೆಚ್ಚು ಅನ್ನುವ ಮಾತು ಕೇಳಿ ಬರ್ತಾ ಇರೋದ್ರಿಂದ ಅವ್ರ ಪಟ್ಟಿ ಇದರಲ್ಲಿ, ಅವರ ಹೆಸರು ಈ ಪಟ್ಟಿಯಲ್ಲಿ ಇರ್ತದಾ, ಅದನ್ನು ಗಮನಿಸಬೇಕು. ಅದಾದಮೇಲೆ KN ರಾಜಣ್ಣ ಅವರು ಈ ಹಿಂದೆ ಮಾಡಿದಂಥ ತಪ್ಪು, ಕೊಡುವಂಥ ಸ್ಟೇಟ್ಮೆಂಟು ಕರೆಕ್ಟಾಗಿ ಕೊಡಲಿಲ್ಲ ಅಂಥೇಳಿ, ಕನ್ವೆ ಆಗಲಿಲ್ಲ ಅಂಥೇಳಿ ಅವರ ಸ್ಥಾನದಿಂದನೇ ಕೆಳಗಿಳಿಸ್ಬಿಟ್ರು. ಅಂದರೆ ಸಚಿವ ಸ್ಥಾನದಿಂದ ಕೆಳಗಿಳಿಸಿದ್ರು. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಕ್ಕಂಥ ಸಂದರ್ಭದಲ್ಲಿ ಈ ಮೀಟಿಂಗ್ನಲ್ಲಿ ಏನು ಚರ್ಚೆ ಆಯಿತು ಅಂದಾಗ ಅವ್ರು ಏನು ಹೇಳಿದ್ರು ತೋರಿಸ್ತೀನಿ ನೋಡಿ. ಪ್ರೈವೇಟ್ ಕೆಲಸಕ್ಕೆ ಬಂದು ಹಾಸ್ಪಿಟಲ್ ಹೋಗ್ತಾರೆ. ಅದಕ್ಕೆ ನೆನ್ನೆ ಮೀಟಿಂಗ್ ಏನಾಯ್ತು ಸರ್? ನಾನು ಇಲ್ಲಿದ್ದೀನಲ್ಲ, ಬರ್ತಾರಲ್ಲ, ಬಂದವ್ರಿಗೆ ಕೇಳಿ ಸಾಯಂಕಾಲ ಬರ್ತಾರೆ. ಪ್ರೈವೇಟ್ ಕೆಲಸಕ್ಕೆ ಬಂದು ಹಾಸ್ಪಿಟಲ್ ಹೋಗ್ತಾರೆ. ಅದಕ್ಕೆ ನೆನ್ನೆ ಮೀಟಿಂಗ್ ಏನಾಯ್ತು ಸರ್? ನಾನು ಇಲ್ಲಿದ್ದೀನಲ್ಲ, ಬರ್ತಾರಲ್ಲ, ಬಂದವ್ರಿಗೆ ಕೇಳಿ ಸಾಯಂಕಾಲ ಬರ್ತಾರೆ. ಪ್ರೈವೇಟ್ ಕೆಲಸಕ್ಕೆ ಬಂದು ಹಾಸ್ಪಿಟಲ್ ಹೋಗ್ತಾರೆ. ಅದಕ್ಕೆ ನೆನ್ನೆ ಮೀಟಿಂಗ್ ಏನಾಯ್ತು ಸರ್? ನಾನು ಇಲ್ಲಿದ್ದೀನಲ್ಲ, ಬರ್ತಾರಲ್ಲ, ಬಂದವ್ರಿಗೆ ಕೇಳಿ ಸಾಯಂಕಾಲ ಬರ್ತಾರೆ. ಪ್ರೈವೇಟ್ ಕೆಲಸಕ್ಕೆ ಬಂದು ಹಾಸ್ಪಿಟಲ್ ಹೋಗ್ತಾರೆ. ಅದಕ್ಕೆ ನೆನ್ನೆ ಮೀಟಿಂಗ್ ಏನಾಯ್ತು ಸರ್? ನಾನು ಇಲ್ಲಿದ್ದೀನಿ.